ಹಲೋ ರಿವಾನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಇಂದು ನಡೆದಂತಹ ದಿನಾಂಕ 7 ಜನವರಿ 2024ಕ್ಕೆ ನಡೆದಂತಹ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹೈದರಾಬಾದ್ ಕರ್ನಾಟಕ ರೀಜನ್ ನ ಹುದ್ದೆಗಳಿಗೆ ಏನ್ ನಡೆದಿತ್ತು ಎಕ್ಸಾಮ್. ಸೊ ಅದರ ಜನರಲ್ ಇಂಗ್ಲಿಷ್ ಏನು 35 ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ ಪೇಪರ್ 2 ಅಲ್ಲಿ. ಸೊ ಅದರ ಪ್ರಮುಖ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋವನ್ನ ಯಾರ್ಯಾರು ಈ ಒಂದು ಎಕ್ಸಾಮ್ ನ ಅಟೆಂಡ್ ಆಗಿದ್ದೀರಾ ಇವತ್ತು, ಹಾಗೆ ಎಕ್ಸಾಮ್ ನ ಅಟೆಂಡ್ ಆಗಿದ್ದೀರಾ, ಜೊತೆಗೆ ಏನು ಮುಂದಿನ ನಾನ್ ಎಚ್ ಕೆ ಅಭ್ಯರ್ಥಿಗಳಿದ್ದೀರಾ, ಸ್ವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಜನರಲ್ ಇಂಗ್ಲಿಷ್ ಯಾವ ತರ ಕೇಳಿದ್ರು ಎನ್ನುವಂತಹ ಒಂದು ಐಡಿಯಾ ಬರುತ್ತೆ. ಸೊ ದಟ್ ನೀವು ಪ್ರಿಪರೇಷನ್ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಎಕ್ಸಾಮ್ ನ ಯಾರ್ಯಾರು ಅಟೆಂಡ್ ಆಗಿದ್ರಿ, ಯಾವ್ದೆಲ್ಲ ರೈಟ್ ಆನ್ಸರ್ ಆಗುತ್ತೆ ಅನ್ನೋದು ಸಹ ಗೊತ್ತಾಗುತ್ತೆ. ಲೆಟ್ಸ್ ಬಿಗಿನ್ ಅವರ್ ಫ್ರೆಂಡ್ಸ್. ನಮ್ಮ ಚಾನಲ್ ನ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು CTI ರಿಲೇಟೆಡ್, KPSC ಅನೇಕ ಹುದ್ದೆಗಳ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಜನರಲ್ ಇಂಗ್ಲಿಷ್ ನ ಕ್ವಶನ್ ನಂಬರ್ 66ರಿಂದ ಆರಂಭ ಆಗಿದೆ. ಸೊ 66 ಮತ್ತೆ 67 ಕ್ವಶನ್ಸ್ ಗಳೇನಿದಾವೆ, ಒಂದು ಪ್ಯಾಸೇಜ್ ನ ಕೊಟ್ಟಿದ್ರು, ಪ್ಯಾಸೇಜ್ ನ ಓದ್ಕೊಂಡು ಕೊಟ್ಟಿರುವಂತಹ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಬೇಕಾಗಿತ್ತು. ಸೊ ಸರ್, ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಈ ಒಂದು PDF ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಸೊ ಅಲ್ಲಿ ನೀವು ಪ್ಯಾಸೇಜ್ ನ ಓದ್ಕೊಳ್ಳಿ, ಬಿಕಾಸ್ ಪ್ಯಾಸೇಜ್ ನ ಓದ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಡೈರೆಕ್ಟ್ ಆಗಿ ಕ್ವಶನ್ ನ ಆನ್ಸರ್ ಹೇಳೋದಾದ್ರೆ ನೋಡಿ, 66ನೇ ಪ್ರಶ್ನೆಗೆ ರೈಟ್ ಆಪ್ಷನ್ಸ್: ಮಾಡರ್ನ್ ಲಿಂಗ್ವಿಸ್ಟಿಕ್ ಥಿಯರೀಸ್ ಆರ್ಗ್ಯೂ ದ್ಯಾಟ್. ಓಕೆ, ಆಧುನಿಕ ಭಾಷಾ ಶಾಸ್ತ್ರಜ್ಞರ ವಾದ ಏನು ಅಂದ್ರೆ, ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫೋರ್ತ್ ಒನ್, ಲ್ಯಾಂಗ್ವೇಜ್ ಪ್ಲೇಸ್ ಅ ರೋಲ್ ಇನ್ ಕ್ರಿಯೇಟಿಂಗ್ ದ ರಿಯಾಲಿಟಿ. 67ನೇ ಪ್ರಶ್ನೆ, ವಾಟ್ ಇಸ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಐಡಿಯಾ? ಓಕೆ, ವಾಟ್ ಇಸ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಐಡಿಯಾ? ಸೊ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ದ ಲಾಂಗ್ ಸ್ಟ್ಯಾಂಡಿಂಗ್ ಐಡಿಯಾ ಈಸ್ ದಟ್ ಲ್ಯಾಂಗ್ವೇಜ್ ಇಸ್ ಅ ಟೂಲ್ ಆಫ್ ಕಮ್ಯುನಿಕೇಶನ್. ಓಕೆ, ಇದು ನೆಕ್ಸ್ಟ್. ಈ ಒಂದು 68 ಮತ್ತೆ 69ನೇ ಪ್ರಶ್ನೆ ನೋಡೋಣ. ಇಲ್ಲಿ 68, 69 ಸಿನಾನಿಮ್ ನ ಕೇಳಿದ್ದಾರೆ, ಸಮಾನಾರ್ಥಕ ಪದವನ್ನ ಕೇಳಿದ್ದಾರೆ. ಸೊ ಇಲ್ಲಿ ನೋವೀಸ್ ಅಂತ ಏನಿದೆ, ನೋವಾಯ್ಸ್. ಸೊ ನೋವಾಯ್ಸ್ಗೆ ಸಮಾನಾರ್ಥಕ ಪದ ಯಾವ್ದಿಲ್ಲಿ? ಬಿಗಿನರ್. ಓಕೆ, 68ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಬಿಗಿನರ್. 69ನೇ ಪ್ರಶ್ನೆ, ಒನ್ ಆಫ್ ಮೈ ಫ್ರೆಂಡ್ಸ್ ಹೂ ವರ್ಕ್ಸ್ ಇನ್ ಯೂನಿವರ್ಸಿಟಿ ಇಸ್ ಅ ರಿಯಲಿ ಎರುಡೈಟ್ ಅಂತ ಇದೆ. ಸೊ ಎರುಡೈಟಿಗೆ ಸರಿಯಾಗಿರುವಂತಹ ಪದ, ಸಮಾನಾರ್ಥಕ ಪದ ಯಾವುದು? ಸ್ಕಾಲರ್ಲಿ. ನೆಕ್ಸ್ಟ್ 70 ಮತ್ತೆ 71ನೇ ಪ್ರಶ್ನೆ, ಇಲ್ಲಿ ಏನ್ ಕೇಳಿದ್ದಾರೆ? ಆಂಟೋನಿಮ್ ನ ಕೇಳಿದ್ದಾರೆ. ಮೇಲೆ ಸಿನೋನಿಮ್ ನ ಕೇಳಿದ್ರಲ್ವಾ, ಸೇಮ್ ಅದೇ ರೀತಿ ಅಪೋಸಿಟ್ ವರ್ಡ್ ನ ಕೇಳಿದ್ದಾರೆ ನೋಡಿ. ಸೊ ಪೀಪಲ್ ಹೂ ಆರ್ ಟಿಮಿಡ್ ಶುಡ್ ನಾಟ್ ಜಾಯಿನ್ ದ ಆರ್ಮಿ. ಸೊ ಟಿಮಿಡ್ ಅಂತಂದ್ರೇನು? ಈ ಧೈರ್ಯ ಇಲ್ಲದಂತಹ ವ್ಯಕ್ತಿ ಅಂತಾರಲ್ವಾ, ಅವರು. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದು? ಬ್ರೇವ್. ನೆಕ್ಸ್ಟ್, ದ ಡೆತ್ ಅಲ್ಲ ಇದು, ದ ಡೆತ್ ಆಫ್ ಹ್ಯೂಮನ್ ರಿಸೋರ್ಸ್ ಟು ವರ್ಕ್ ಇನ್ ಅ ಸೋಷಿಯಲ್ ಸೆಕ್ಟರ್ ಇನ್ ಇಂಡಿಯಾ. ಅಬಾಂಡನ್ಸ್ ಅಂತ ಏನಿದೆ ಅದು. ಡರ್ತ್ ಅಂದ್ರೇನು? ಶಾರ್ಟೇಜ್. ಅಬಾಂಡನ್ಸ್ ಅಂದ್ರೇನು? ಸಾಕಷ್ಟು. ನೆಕ್ಸ್ಟ್ 72ರಿಂದ 73ನೇ ಪ್ರಶ್ನೆ, ಪ್ರಿಫಿಕ್ಸ್ ನ ನೀವು ಬರೀಬೇಕಾಗತ್ತೆ ಅಥವಾ ಗುರುತು ಹಚ್ಚಬೇಕಾಗತ್ತೆ. ಸೊ ಇಲ್ಲಿ ಗಣೇಶ್ ವಾಸ್ ವಿಲ್ಲಿಂಗ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರುವ ಪ್ರಿಫಿಕ್ಸ್ ಯಾವುದು ಕೊಟ್ಟಿರುವ ಆಪ್ಷನ್ಸ್ ಗಳಲ್ಲಿ? ಅನ್ವಿಲ್ಲಿಂಗ್. ನೆಕ್ಸ್ಟ್ 73ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನೋಡೋಣ. ದ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಸೆಡ್ ದ್ಯಾಟ್ ದ ಮಾಬ್ ವಾಸ್ ಫಿಕ್ಸ್ಡ್ ಅಂಡ್ ಡ್ಯಾಶ್ ಮೊಬೈಲ್ ಅಂತ ಇದೆ. ಇಮ್ಮೊಬೈಲ್. ಇಮ್ಮೊಬೈಲ್ ಅಂದ್ರೇನು? ಚದುರಿಸುವುದು. 74ನೇ ಪ್ರಶ್ನೆ ನೋಡೋಣ. 74ನೇ ಪ್ರಶ್ನೆ ಏನ್ ಮಾಡಿದ್ದಾರೆ? ಸ್ಟಾರ್ಟಿಂಗ್ ನ ಒಂದು ಸೆಂಟೆನ್ಸ್ ಕೊಟ್ಟು ಎಂಡಿಂಗ್ ನ ಸೆಂಟೆನ್ಸ್ ನ ಕೊಟ್ಟು ಸೆಂಟ್ರಲ್ಲಿ ಏನ್ ಮಾಡಿದ್ದಾರೆ? ಈ PQRS ನ ಸರಿಯಾಗಿ ನೀವು ಜೋಡಣೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರೈಟ್ ಆಪ್ಷನ್ ಮಾತ್ರ ನಿಮ್ಗೆ ಹೇಳ್ತೇವೆ. 74ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಫಸ್ಟ್ ಒನ್ QSPR ಅಂತೇನಿದೆ ಅದು. ನೆಕ್ಸ್ಟ್ ನೋಡೋಣ 75ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ ಅಂತ ಇದೆ. ಸರಿಯಾಗಿರುವಂತಹ ಪ್ರಿಪೋಸಿಷನ್ ನೀವು ಸೆಲೆಕ್ಟ್ ಮಾಡಿ ಬರೀಬೇಕಾಗುತ್ತೆ. ಸೊ 75ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಬಿಸೈಡ್. ದೇ ವಾಕ್ಡ್ ಬಿಸೈಡ್ ದ ಸೀಶೋರ್. ನೆಕ್ಸ್ಟ್ 76ರಿಂದ 77, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಡಿಯೋಮ್ ಅಥವಾ ಫ್ರೇಸಸ್ ಕೊಟ್ಟು ಅದ್ರ ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದು ಏನು ಮೀನಿಂಗ್ ನ ಕನ್ವೆ ಮಾಡುತ್ತೆ ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ ಅಥವಾ ಬರಿಬೇಕಾಗುತ್ತೆ ಕೊಟ್ಟಿರುವಂತಹ ಕ್ಲೂಗಳಿಂದ. ಸೊ 76ನೇ ಪ್ರಶ್ನೆ ನೋಡ್ತಾ ಇರಬಹುದು. ಟು ಟೇಕ್ ಟು ಒನ್ಸ್ ಹೀಲ್ಸ್ ಇಸ್ ಕಾಮನ್ ಫಾರ್ ಥೀವ್ಸ್ ವೆನ್ ದೇ ಸಿ ಪೊಲೀಸ್ ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್ ಅಂತ ಹೇಳೋದಾದ್ರೆ 76ನೇದು 1, ಇಟ್ ಈಸ್ ಕಾಮನ್ ಫಾರ್ ಥೀವ್ಸ್ ಟು ರನ್ ಅವೇ ಫ್ರಮ್ ದ ಪ್ಲೇಸ್ ವೆನ್ ದೇ ಸಿ ದ ಪೊಲೀಸ್. ಸೊ ಟು ಟೇಕ್ ಟು ಒನ್ಸ್ ಹೀಲ್ ಅಂತಂದ್ರೇನು? ಆ ಜಾಗದಿಂದ ಓಡಿ ಹೋಗೋದು. ಪೊಲೀಸರು ನೋಡಿದ ತಕ್ಷಣ ಓಡಿ ಹೋಗ್ತಾರಲ್ವಾ ಕಳ್ಳರು. ಸೊ ಅದಕ್ಕೆ ಟು ಟೇಕ್ ಟು ಒನ್ಸ್ ಹೀಲ್ ಅಂತ ಹೇಳಿ ಕರೀತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್ 77ನೇ ಪ್ರಶ್ನೆ ನೋಡೋಣ. ದ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ ಪ್ರೋಗ್ರೆಸ್ಡ್ ಬೈ ಲೀಪ್ಸ್ ಅಂಡ್ ಬೌಂಡ್ಸ್ ಇನ್ ದ ಸೆಕೆಂಡ್ ಹಾಫ್ ಆಫ್ ಇಟ್ ಜರ್ನಿ ಅಂತ ಇದೆ.
ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? 77ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಸೆಕೆಂಡ್ ಒನ್. ದ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ ಪ್ರೋಗ್ರೆಸ್ಡ್ ವೆರಿ ಫಾಸ್ಟ್ ಅಂತೇನಿದೆ ಅದು. ಓಕೆ, ಇನ್ ದ ಸೆಕೆಂಡ್ ಹಾಫ್ ಆಫ್ ಇಟ್ಸ್ ಜರ್ನಿ. ನೆಕ್ಸ್ಟ್ 78ನೇ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಒನ್ಸ್ ಅಗೇನ್ ಕೊಟ್ಟಿರುವ ಒಂದು ವರ್ಡ್ ನ ಕೊಟ್ಟು ಅದಕ್ಕೆ ಹತ್ತಿರವಾಗಿರುವಂತ ಮೀನಿಂಗ್ ನ ಟಿಕ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಎಕ್ಸ್ಪ್ಲೇನ್ ದ ಮೀನಿಂಗ್ ಅಂತ ಕೇಳಿದ್ದಾರೆ. 78ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಹೇಳೋದಾದ್ರೆ, ಸೊ ಬಿಮಾನ್ ಅಂತ ಇದೆ. ಬಿಮಾನಿಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫಸ್ಟ್ ಒನ್, ಲೆವೆಂಟ್ ಅಂತ ಏನಿದೆ ಅದು. ನೆಕ್ಸ್ಟ್ 79ನೇ ಪ್ರಶ್ನೆ, ಇಲ್ಲಿ ಕ್ವಶನ್ ಟ್ಯಾಗ್ ಪ್ಯಾಸಿವ್ ವಾಯ್ಸ್ ಮಾಡೋದಕ್ಕೆ ಹೇಳಿದ್ದಾರೆ. ವಾಟ್ ಡಿಡ್ ಹಿ ಬ್ರೇಕ್? ವಾಟ್ ಡಿಡ್ ಹಿ ಬ್ರೇಕ್? ಸೊ ಇದು ಆಕ್ಟಿವ್ ವೈಸ್ ಅಲ್ಲಿ ಇದೆ. ಪ್ಯಾಸಿವ್ ವೈಸ್ ಅಲ್ಲಿ ಮಾಡೋದಾದ್ರೆ 79ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಥರ್ಡ್ ಒನ್, ವಾಟ್ ವಾಸ್ ಬ್ರೋಕನ್ ಬೈ ಹಿಮ್. ನೆಕ್ಸ್ಟ್ 80 ಮತ್ತೆ 82ನೇ ಆಯ್ತಾ, 80, 81, 82ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ಒನ್ಸ್ ಅಗೇನ್ ಪ್ರೇಸಲ್ ವರ್ಬ್ ಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಮೀನಿಂಗ್ ನ ನೀವು ಅಲ್ಲಿ ಟಿಕ್ ಮಾಡಬೇಕಾಗತ್ತೆ. ಸೊ ಲೇ ಆಫ್, ಐ ಹೋಪ್ ನೀವು ಈ ಪದವನ್ನು ಕೇಳಿರ್ತೀರ, ಲೇ ಆಫ್. 80ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ರಿಟ್ರೆಂಚ್ ಅಂತ ಏನಿದೆ ಅದು. ನೆಕ್ಸ್ಟ್ ಆಸ್ಟ್ರೋಸೈಸ್. ಓಕೆ, ಆಸ್ಟ್ರೋಸೈಸ್ ಅಂತಂದ್ರೆ ಏನು ಫ್ರೆಂಡ್ಸ್? 81ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಮೂರನೇದು. ಓಕೆ, ಬ್ಯಾನಿಶ್ ಅಂತೇನಿದೆ ಅದು. ನೆಕ್ಸ್ಟ್ 82ನೇ ಪ್ರಶ್ನೆ, ಮೇಕ್ ಡೂ ಎನ್ನುವಂತಹ ಪದದ ಮೀನಿಂಗ್ ಏನಂತ ಕೇಳಿದ್ದಾರೆ? ಅಡ್ಜಸ್ಟ್. ನೆಕ್ಸ್ಟ್ 83ನೇ ಪ್ರಶ್ನೆಯಿಂದ 84ನೇ ಪ್ರಶ್ನೆ, ಇಲ್ಲಿ ಒಂದ್ಸಲ ನೋಡಿ ಪ್ರಿಪೋಸಿಷನ್ ಕೇಳ್ತಾ ಇದ್ದಾರೆ. ದ ಸ್ಕ್ವಿರಿಲ್ ಈಸ್ ಸೋ ಫಿಯರ್ಲೆಸ್ ದಟ್ ಇಟ್ ಈಟ್ಸ್ ಫುಡ್. ಓಕೆ, ಆಫ್ ಅಂತ ಬರುತ್ತೆ ಇಲ್ಲಿ, ಆಫ್ ಹರ್ ಹ್ಯಾಂಡ್. ನೆಕ್ಸ್ಟ್ 84ನೇ ಪ್ರಶ್ನೆ, ಶಿ ಹ್ಯಾಸ್ ಬಿನ್ ಲರ್ನಿಂಗ್ ಫ್ರೆಂಚ್ ಡ್ಯಾಶ್ 2 months ಅಂತ ಇದೆ, ಸಿನ್ಸ್. ಓಕೆ, ಸಿನ್ಸ್ ಏನಾಗುತ್ತೆ? ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 85ನೇ ಪ್ರಶ್ನೆ, ಇಲ್ಲಿ ಏನ್ ಕೇಳಿದಾರೆ ಅಂತ ಹೇಳೋದಾದ್ರೆ, ಪ್ಲೂರಲ್ಸ್ ಗಳನ್ನ ಕರೆಕ್ಟ್ ಆಗಿ ಯಾವ ಸೆಟ್ ಇದೆ ಅದನ್ನ ನೀವು ಜೋಡಿಸಬೇಕಾಗತ್ತೆ ಅಥವಾ ಹೇಳಬೇಕಾಗತ್ತೆ. ಸೊ ಇಲ್ಲಿ ಗ್ರೂಪ್ ಎ ರಾಂಗ್ ಇದೆ, ಗ್ರೂಪ್ ಸಿ ಪ್ಲೂರಲ್ ಸೆಟ್ ರಾಂಗ್ ಇದೆ, ಗ್ರೂಪ್ ಬಿ ಮತ್ತೆ ಗ್ರೂಪ್ ಡಿ ಸೆಟ್ ಏನಿದೆ ಕರೆಕ್ಟ್ ಆಗಿದೆ. ಸರಿನಾ? ಓಕೆ. ನೆಕ್ಸ್ಟ್ 86ನೇ ಪ್ರಶ್ನೆ ನೋಡೋಣ. ಒನ್ಸ್ ಅಗೇನ್ ಏನ್ ಕೊಟ್ಟಿದ್ದಾರೆ? ರಿಅರೇಂಜ್ಮೆಂಟ್ ಮಾಡಿ ಮೀನಿಂಗ್ಫುಲ್ ಆಗಿರುವಂತಹ ಸೆಂಟೆನ್ಸ್ ನ ಕೊಡಿ ಅಂತ ಹೇಳಿದ್ದಾರೆ. ಸೊ 86ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನ ಹೇಳೋದಾದ್ರೆ ಫೋರ್ತ್ ಒನ್ ಆಪ್ಷನ್ ರೈಟ್ ಆಗುತ್ತೆ, RQSP. ನೆಕ್ಸ್ಟ್ 87ನೇ ಪ್ರಶ್ನೆ, ಸೊ ಇಲ್ಲಿ ಸುಟೇಬಲ್ ಕ್ವಶನ್ ಟ್ಯಾಗ್ ನ ಬರೀರಿ ಅಂತ ಹೇಳಿದ್ದಾರೆ. ಸೊ 87ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ನೋಡಿ, ಕ್ವಶನ್ ಏನಿತ್ತು? ಹಿ ಡಿಡ್ ನಾಟ್ ಬೈ ದ ಬುಕ್ ಅಂತ ಇದೆ. ಸೊ ಕ್ವಶನ್ ಟ್ಯಾಗ್ ಮಾಡಿದ್ರೆ ಏನಾಗುತ್ತೆ? ಡಿಡ್ ಹಿ. ನೆಕ್ಸ್ಟ್ 88ರಿಂದ 89 ಇಲ್ಲಿ ಡೈರೆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ, ನೀವು ಇಂಡೈರೆಕ್ಟ್ ಅಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ದ ವಾಚ್ಮ್ಯಾನ್ ಟೋಲ್ಡ್ ಹಿಸ್ ವೈಫ್ ಡೋಂಟ್ ಲೆಟ್ ದ ಡಾಗ್ ಔಟ್ ಅಂತ ಇದೆ. ಸೊ 88ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫಸ್ಟ್ ಒನ್, ದ ವಾಚ್ಮ್ಯಾನ್ ಟೋಲ್ಡ್ ಹಿಸ್ ವೈಫ್ ನಾಟ್ ಟು ಲೆಟ್ ದ ಡಾಗ್ ಔಟ್. 89ನೇ ಪ್ರಶ್ನೆ, ಶಿ ಸೆಡ್ ಐ ಹ್ಯಾವ್ ಬಿನ್ ಫಾಲೋವಿಂಗ್ ದ ಸ್ಟಾಕ್ ಮಾರ್ಕೆಟ್ ಫಾರ್ ಅ ಲಾಂಗ್ ಟೈಮ್ ಅಂತ ಇದೆ. ಸೊ 89ನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಸೆಕೆಂಡ್ ಒನ್, ಶಿ ಸೆಡ್ ದಟ್ ಶಿ ಹ್ಯಾಡ್ ಬಿನ್ ಫಾಲೋವಿಂಗ್ ದ ಸ್ಟಾಕ್ ಮಾರ್ಕೆಟ್ ಫಾರ್ ಅ ಲಾಂಗ್ ಟೈಮ್. ನೆಕ್ಸ್ಟ್ 90 ಮತ್ತೆ 91ನೇ ಪ್ರಶ್ನೆ. ಸೊ ಇಲ್ಲಿ ಆಯ್ತಾ, ಈ ಒಂದು ಸೆಂಟೆನ್ಸ್ ನ ಕೊಟ್ಟು ಯಾರು ಅದನ್ನ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಹೇಳೋದಾದ್ರೆ, ಸಮನ್ ಹೂ ಕಲೆಕ್ಟ್ಸ್ ದ ಕಾಯಿನ್. ಕಾಯಿನ್ ಅನ್ನ ಕಲೆಕ್ಟ್ ಮಾಡುವಂತ ವ್ಯಕ್ತಿಗೆ ಏನಂತ ಕರೀತಾರೆ? ಸೊ ನ್ಯೂಮಿಸಿಮ್ಯಾಟಿಸ್ಟ್ ಅಂತ ಏನಿದೆ ಇದು. ಓಕೆ, ನ್ಯೂಮಿಸಿಮ್ಯಾಟಿಸ್ಟ್ ಅಂತಂದ್ರೆ ಯಾರು ಕಾಯಿನ್ ಅನ್ನ ಕಲೆಕ್ಟ್ ಮಾಡ್ತಾರಲ್ವಾ ಅಂತಹ ವ್ಯಕ್ತಿಗಳು. ದ ಪರ್ಸನ್ ಹೂ ಕಂಪೈಲ್ಸ್ ಡಿಕ್ಷನರಿ ಈಸ್ ಕಾಲ್ಡ್. ಸೊ ಡಿಕ್ಷನರಿಯನ್ನು ಮಾಡುವಂತಹ ವ್ಯಕ್ತಿಗೆ ಏನಂತ ಕರೀತಾರೆ ಅಂತ ಇದೆ? ಲೆಕ್ಸಿಕೋಗ್ರಾಫರ್. 92 ಮತ್ತೆ 93 ಏನ್ ಕೇಳಿದಾರೆ ಅಂತ ಹೇಳೋದಾದ್ರೆ, ಈ ಒಂದು ಡಿಗ್ರಿ ಆಫ್ ಕಂಪ್ಯಾರಿಸನ್ ಕೇಳಿದ್ದಾರೆ. ನೋಡಿ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಕೇಳಿದ್ದಾರೆ. ದ ಮ್ಯಾನ್ ಈಸ್ ದ ಡ್ಯಾಶ್ ಆಫ್ ಆಲ್ ಫಾರ್ಮರ್ಸ್ ಇನ್ ಅವರ್ ಪ್ಲೇಸ್ ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ನೋಡಿ, ದಿಸ್ ಮ್ಯಾನ್ ಈಸ್ ದ ಅಂತ ಇದೆ. ಸೊ ಒಬ್ಬ ವ್ಯಕ್ತಿಯನ್ನ ಬೇರೆ ಎಲ್ಲಾ ಒಂದು ಫಾರ್ಮರ್ಸ್ ಅಲ್ಲೇ ಅತ್ಯಂತ ಕೌಶಲ್ಯ ಉಳ್ಳ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದ ಅಂತ ಬಂದಿದೆ ನೋಡಿ, ದ ಅಂತ ಬಂದಾಗ ಏನಾಗುತ್ತೆ? ಅದು ಸೂಪರ್ಲೇಟಿವ್ ಡಿಗ್ರಿ, ಮೋಸ್ಟ್ ಸ್ಕಿಲ್ಡ್ ಆಫ್ ಆಲ್ ದ ಫಾರ್ಮರ್ಸ್ ಅಂತ ಹೇಳ್ತಿದ್ದಾರೆ. ಸರಿನಾ? ಸೊ ದ ಅಂತ ಬರುತ್ತೆ. ನೆಕ್ಸ್ಟ್ ನೋಡೋಣ 93ನೇ ಪ್ರಶ್ನೆ ನೋಡೋಣ. ದ ಸ್ಟೂಡೆಂಟ್ಸ್ ಅಪ್ಲಾಡೆಡ್ ಡ್ಯಾಶ್ ದ್ಯಾನ್. ನೋಡಿ, ದ್ಯಾನ್ ಅಂತ ಬಂದಿದೆ. ಯಾವಾಗ ದ್ಯಾನ್ ಅಂತ ಬರುತ್ತೆ? ಅದು ಕಂಪೇರಿಟಿವ್ ಆಗುತ್ತೆ. ದ್ಯಾನ್ ಅಂತ ಬಂದಾಗ ಲೌಡರ್. ಓಕೆ, ದ ಸ್ಟೂಡೆಂಟ್ಸ್ ಅಪ್ಲಾಡೆಡ್ ಲೌಡರ್ ದ್ಯಾನ್ ಬಿಫೋರ್ ವೆನ್ ದ ಆಕ್ಟರ್ ಕೇಮ್ ಆನ್ ದ ಫ್ಲೋರ್. ನೆಕ್ಸ್ಟ್ 94ರಿಂದ 96ನೇ ಪ್ರಶ್ನೆ.
ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಎಲ್ಲಿ ರಾಂಗ್ ಇದೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಿ ಟಿಕ್ ಮಾಡಬೇಕಾಗಿತ್ತು. ಸೊ ಒಂದ್ ವೇಳೆ ರಾಂಗ್ ಇಲ್ಲ ಅಂದ್ರೆ ನೋ ಎರರ್ ಅಂತ ಟಿಕ್ ಮಾಡಬೇಕಾಗಿತ್ತು. ಸೊ ಕ್ವಶನ್ ನೋಡೋಣ. 94ನೇ ಪ್ರಶ್ನೆ. ನೀದರ್ ಗೋಕುಲ್ ನಾರ್ ಹೀಸ್ ಫ್ರೆಂಡ್ ಹ್ಯಾವ್ ಅಟೆಂಡೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಆಫ್ ದೇರ್ ಲೈಫ್ ಅಂತ ಇದೆ. ಸೊ ಕೊಟ್ಟಿರುವ ಸೆಂಟೆನ್ಸ್ ಅಲ್ಲಿ ಎಲ್ಲಿ ರಾಂಗ್ ಇದೆ ಅಂತ ಹೇಳಿದ್ರೆ ಎರಡನೇದು, ಬಿಕಾಸ್ ಇಲ್ಲಿ ಹ್ಯಾಸ್ ಅಂತ ಬರಬೇಕಾಗಿತ್ತು, ಹ್ಯಾವ್ ಅಂತ ಬಂದಿದೆ. ನೆಕ್ಸ್ಟ್ ನೋಡೋಣ 95ನೇ ಪ್ರಶ್ನೆ. ಆಲ್ ದ ಪ್ಲೇಯರ್ಸ್ ವರ್ ಪ್ರೆಸೆಂಟ್ ಎಟ್ ದ ಪ್ರಾಕ್ಟೀಸ್ ಸೆಷನ್ ಬಟ್ ಒನ್ ಆಫ್ ದ ಕೋಚ್ ಅಂತ ಬಂದಿದೆ. ಸೊ ಇಲ್ಲಿ ರಾಂಗ್ ಇದೆ ನೋಡಿ, ಒನ್ ಆಫ್ ದ ಕೋಚಸ್ ಅಂತ ಆಗಬೇಕಿತ್ತು. ವಾಸ್ ಆಬ್ಸೆಂಟ್ ಡ್ಯೂ ಟು ಅನ್ ಎಮರ್ಜೆನ್ಸಿ. ಸರಿನಾ? ನೆಕ್ಸ್ಟ್ 96ನೇ ಪ್ರಶ್ನೆ. ಶಿ ರ್ಯಾನ್ ಸೋ ಫಾಸ್ಟ್ಲಿ. ಓಕೆ, ಇಲ್ಲೇ ರಾಂಗ್ ಇದೆ, ಶಿ ರ್ಯಾನ್ ಸೋ ಫಾಸ್ಟ್ ಅಂತ ಬರಬೇಕಿತ್ತು. ನೆಕ್ಸ್ಟ್ 97ನೇ ಪ್ರಶ್ನೆ. ಒನ್ಸ್ ಅಗೇನ್ ಒಂದು ಪ್ಯಾಸೇಜ್ ನ ಕೊಟ್ಟಿದ್ದಾರೆ. ಪ್ಯಾಸೇಜ್ ನ ಕೊಟ್ಟು 97ರಿಂದ 99 ಆನ್ಸರ್ ಮಾಡಕ್ ಹೇಳಿದ್ರು. ನೋಡಿ 97ನೇ ಪ್ರಶ್ನೆ. ಪಿಕ್ ದ ವರ್ಡ್ ದಟ್ ಡಸ್ ನಾಟ್ ಮೀನ್ ಡಿಸ್ಪ್ಯಾರಿಟಿ. ಡಿಸ್ಪ್ಯಾರಿಟಿ ಅಂತಂದ್ರೇನು? ಭೇದ ಭಾವ ಮಾಡೋದು. ಇದಕ್ಕೆ ಅಪೋಸಿಟ್ ವರ್ಡ್ ಕೇಳಿದ್ದಾರೆ, ಸೊ ಈಕ್ವಾಲಿಟಿ. ನೆಕ್ಸ್ಟ್, ದ ಪ್ರಿವಿಲೇಜ್ಡ್ ಕ್ಲಾಸ್ ಕುಡ್ ಟೇಕ್ ದ ಓನರ್ಶಿಪ್ ಆಫ್ ಪ್ರೊಡಕ್ಷನ್ ಇನ್ ಇಂಡಸ್ಟ್ರಿ ಬಿಕಾಸ್. ಸೊ ಅತ್ಯಂತ ಸೆಟ್ಲ್ ಆಗಿರುವಂತಹ ಕ್ಲಾಸ್ ಏನಿದೆ ಅವರು ಇಂಡಸ್ಟ್ರಿ ಮೇಲೆ ಹಿಡಿತವನ್ನು ತಗೊಳ್ತಾರೆ, ಯಾಕೆ ಅಂತ ಕೇಳಿದ್ರೆ, ಅಂದ್ರೆ ಈ ಪ್ಯಾಸೇಜ್ ನ ಓದಬೇಕಾಗಿತ್ತು. ಸೊ ಓದಿದಾಗ ಆನ್ಸರ್ ಯಾವ್ದು ಬರುತ್ತೆ? ದೇ ಹ್ಯಾಡ್ ನೆಸೆಸರಿ ಮ್ಯಾನರ್ಜಿಯಲ್ ಸ್ಕಿಲ್ಸ್. 99ನೇ ಪ್ರಶ್ನೆ. ವಾಟ್ ಇಸ್ ದ ರೀಸೆಂಟ್ ಫಿನಾಮಿನನ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಪ್ಯಾಸೇಜ್ ನ ಓದಿದ ಮೇಲೆ ಆ ಒಂದು ಫಿನಾಮಿನಾ ಅಂತಂದ್ರೇನು? ಆ ಒಂದು ಪ್ರಕ್ರಿಯೆ ಅಂದ್ರೆ ಈ ಎದ್ರ ಬಗ್ಗೆ ಇದು ಇದೆ ಅಂತ ಕೇಳಿದರೆ, ಪ್ರೊಫೆಷನಲ್ ಡಿಸ್ಪಾರಿಟಿ, ಉದ್ಯೋಗದಲ್ಲಿ ಭೇದ ಭಾವ ಅಂತೀವಲ್ವಾ ಅದು. ಲಾಸ್ಟ್ ಪ್ರಶ್ನೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆಪ್ಷನ್ ಗಿವನ್ ಬಿಲೋ. ಸೊ ಇಲ್ಲಿ ಆರ್ಟಿಕಲ್ಸ್ ನ ಕೇಳಿದಾರೆ ನೋಡಿ 1 ಮಾರ್ಕ್ಸ್ಗೆ. ನಂಜನಗೂಡು ಈಸ್ ಡ್ಯಾಶ್ ಹೋಲಿ ಪ್ಲೇಸ್ ಅಂತ ಇದೆ, ದ ಅಂತ ಬರುತ್ತೆ. ಓಕೆ, ದ. ಯಾವಾಗ ಹೋಲಿ ಪ್ಲೇಸ್ ನ ಹೇಳ್ತೀರಾ ಅಲ್ಲಿ ನೀವು ದ ಅಂತ ಬರಿಬೇಕಾಗತ್ತೆ. ಐ ಹೋಪ್ ನಿಮಗೆ ಇಷ್ಟೊತ್ತು ಹೇಳಿದ್ದು ಪ್ರತಿಯೊಂದು ಅರ್ಥ ಆಗಿದೆ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಕಂಪ್ಯೂಟರ್ ಮತ್ತೆ ಕನ್ನಡ ಏನು ಇವತ್ತು CTI ಎಕ್ಸಾಮ್ ಇತ್ತು, ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳದ್ದು. ಸೊ ಅದರ ಕೀ ಆನ್ಸರ್ ಗಳನ್ನ ನಿಮ್ಗೋಸ್ಕರ ತರ್ತೇವೆ ಅಂತ ಹೇಳ್ತಾ, ಈ ಕ್ವಶನ್ ಪೇಪರ್ ಬೇಕಿದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಾವು ಅಪ್ಲೋಡ್ ಮಾಡಿರ್ತೇವೆ. ಸೊ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಈ PDF ನ ಪಡಿಬಹುದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.